ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಕರ್ಣ ಸೀರಿಯಲ್ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಕರ್ಣ ಪರ ವಾದಿಸುವ ಲಾಯರ್ಗೆ ರಮೇಶ್ ಅವರು ದುಡ್ಡು ಕೊಟ್ಟು ಈ ಕಡೆ ಕೋರ್ಟಿಗೆ ಬರದಂತೆ ಮಾಡಿರ್ತಾರೆ. ಆದರೆ ನಿಧಿ ಅವರು ಕೂಡ ಸುಮ್ಮನಿರದೆ ಅವರೇ ಕೂಡ ಲಾಯರ್ ಆಗಿ ಕರ್ಣನ ಪರ ಕೂಡ ಇಲ್ಲಿ ಮಾತಾಡಲಿಕ್ಕೆ ಅಂತ ಬರ್ತಾರೆ. ನಿಧಿ ಅವರು ಕೂಡ ಈ ಕಡೆ ಪೋಸ್ಟ್ ಮಾರ್ಟಮ್ ಮಾಡಿರುವ ಡಾಕ್ಟರ್ನ ಕರೆಸಿ ಈ ಕಡೆ ಅವರು ಕೂಡ ಎಲ್ಲ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ಡಾಕ್ಟರ್ ಅವರು ಕೂಡ ಸರಿಯಾಗಿ ಉತ್ತರ ಕೊಡ್ತಾ ಇರಲ್ಲ. ಆಗ ಈ ಕಡೆ ನಿಧಿ ಅವರು ಕೂಡ ನಮಗೆ ಈ ಕಡೆ ಅವರ ಸತ್ತಿರೋ ಬಾಡಿಯಲ್ಲಿರೋ ವಿಷ ಮತ್ತೆ ಈ ಕಡೆ ಕರ್ಣ ಸರ್ ಪ್ರಿಸ್ಕ್ರೈಬ್ ಮಾಡಿದ ಮಾತ್ರೆಯಲ್ಲಿ ವಿಷ ಎರಡು ರಿಪೋರ್ಟನ್ನು ತಂದು ಕೊಡ್ತೀರಾ ಅಂತ ಇಲ್ಲಿ ಹೇಳ್ತಾರೆ. ನೀವು ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತೆ ಆ ವಿಷನ ಯಾಕೆ ನೀವು ಕಂಡುಹಿಡಿಲಿಲ್ಲ ಅಂತ ಹೇಳಿ ಅವರಿಗೆ ಕ್ವಶನ್ ಮೇಲೆ ಕ್ವಶನ್ ಈ ಕಡೆ ನಿಧಿ ಅವರು ಕೇಳ್ತಾ ಇರ್ತಾರೆ. ಆದರೆ ಆ ಡಾಕ್ಟ್ರು ಕೂಡ ಸರಿಯಾಗಿ ಉತ್ತರಿಸ್ತಾ ಇರಲ್ಲ. ಆಗ ಈ ಕಡೆ ಪರವಾಗಿ ನಿಂತಿರುವ ಲಾಯರ್ ಕೂಡ ಹೇಳ್ತಾ ಇರ್ತಾರೆ, ನಿಧಿ ಅವರು ಕೂಡ ತುಂಬಾನೇ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ನಮಗೆ ಇನ್ನೂ ಕ್ಲೈಂಟ್ಗಳು ಇದ್ದಾವೆ ಮತ್ತೆ ಟೈಮು ಕೂಡ ಹೋಗ್ತಾ ಇದೆ. ಜಡ್ಜ್ ಮೇಡಮ್ ಇವರ ಹತ್ರ ಬಲವಾದ ಸಾಕ್ಷಿ ಇಲ್ಲದ ಕಾರಣ ಹಾಗೆ ಆ ಮೂವರು ಹೆಂಗಸರು ಸತ್ತಿದ್ದಾರೆ. ಆದ್ರಿಂದ ಇವರಿಗೆ ನೀವು ಅಪರಾಧಿ ಎಂದು ಇವರಿಗೆ ಜೈಲಲ್ಲೇ ಶಿಕ್ಷೆ ಕೊಡಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ನಿಧಿ ಅವರು ಕೂಡ ಹೇಳ್ತಾರೆ, ಇಲ್ಲ ಮೇಡಮ್, ಅವರು 3 ಹೆಣ್ಣು ಮಕ್ಕಳು ಸತ್ತಿಲ್ಲ, ಅವರು ಬದುಕಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ನಯನತಾರ ಮತ್ತು ಸಂಜಯ್ ಅವರು ಕೂಡ ಅವರು ಬದುಕಿದ್ದಾರೆ ಅಂತ ಇವರಿಗೆ ಗೊತ್ತಾಯ್ತು ಅಂತ ಹೇಳಿ ಶಾಕ್ ಆಗ್ತಾರೆ. ಆಗ ನಿಧಿ ಅವರು ಕೂಡ ಹೌದು ಮೇಡಮ್, ಇದು ಸತ್ಯ, ಅವರು ಸತ್ತಿಲ್ಲ, ಬದುಕಿದ್ದಾರೆ. ಆದರೆ ಸಾಕ್ಷಿ ಕರ್ಕೊಂಡು ಬರ್ತಾ ಇದ್ದಾರೆ. ನೀವು ನನಗೆ ಸ್ವಲ್ಪ ಗಂಟೆಗಳ ಕಾಲಾವಕಾಶ ಕೊಟ್ಟರೆ ಅವರೇ ಬಂದು ನಿಮ್ಮ ಮುಂದೆ ಸಾಕ್ಷಿ ಹೇಳ್ತಾರೆ ಅಂತ ಹೇಳಿ ಈ ಕಡೆ ನಿಧಿ ಅವರು ಕೂಡ ಹೇಳ್ತಾರೆ. ಹಾಗೆ ಲಾಯರು, ಜಡ್ಜು ಎಲ್ಲ ಕೂಡ ಶಾಕ್ನಲ್ಲಿ ಇರ್ತಾರೆ. ಮತ್ತು ಇಲ್ಲಿ ನಿತ್ಯ ಮತ್ತೆ ಎಲ್ಲರೂ ಕೂಡ ಈ ಕಡೆ ಮನುಷ್ಯನನ್ನ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಆ ಕಡೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗ್ತದೆ. ಆಗ ಅಲ್ಲಿ ಅವರನ್ನ ತಡಿಲಿಕ್ಕೆ ಅಂತ ರಮೇಶ್ ಅವರು ಕೂಡ ರೌಡಿಗಳನ್ನ ಕಳಿಸಿರುವಾಗ ಈ ಕಡೆ ಅವರೆಲ್ಲರನ್ನು ಕೂಡ ಈ ಕಡೆ ಹೊಡೆದು ಮತ್ತು ಈ ಕಡೆ ಮನುಷ್ಯನನ್ನ ಕರ್ಕೊಂಡು ಹಾಗೆ ಕಾರು ಕೂಡ ಕೆಟ್ಟೋಗಿರುತ್ತೆ. ಆಗ ಈ ಕಡೆ ಅಲ್ಲಿ ಒಬ್ಬ ರೈತನ ಸಹಾಯವನ್ನು ಕೇಳಿ ಟ್ರ್ಯಾಕ್ಟರ್ ಮೇಲೆ ಈ ಕಡೆ ಮನುಷ್ಯನನ್ನ ಕರ್ಕೊಂಡು ಬರ್ತಾರೆ. ಹಾಗೆ ಈ ಕಡೆ ಬರುವ ಸಮಯದೊಟ್ಟಿಗೆ ಆಗಲೇ ಇಲ್ಲಿ ಜಡ್ಜು ಕೂಡ ಸಮಯವನ್ನು ನೋಡಿ ತುಂಬಾನೇ ಟೈಮ್ ಆಗಿದೆ ಅಂತ ಹೇಳಿ ಈ ಕಡೆ ಆ ಲಾಯರ್ ಕೂಡ ಹೇಳುವಾಗ ಆಗ ಈ ಕಡೆ ಜಡ್ಜವರು ಕೂಡ ತೀರ್ಮಾನ ಮಾಡ್ತಾ ಇರ್ತಾರೆ, ಇಲ್ಲಿ ಬಲವಾದ ಸಾಕ್ಷಿಗಳು ಇಲ್ಲದ ಕಾರಣ ಈ ಕೇಸನ್ನು ನಾವು ಮುಂದೂಡ್ತಾ ಇದ್ದೇವೆ, ಮುಂದೂಡುವ ದಿನಾಂಕ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಅದೇ ಸಮಯಕ್ಕೆ ಕೂಡ ನಿತ್ಯ ಅವರು ಕೂಡ ನಿಲ್ಲಿಸಿ ಅಂತ ಹೇಳಿ ಬರ್ತಾರೆ. ಆಗ ಜಡ್ಜ್ ಎಲ್ಲವರು ಕೂಡ ಅವರನ್ನು ನೋಡ್ತಾರೆ. ಹಾಗೆ ನಿತ್ಯ ಅವರು ಕೂಡ ಬಲವಾದ ಸಾಕ್ಷಿಯನ್ನು ಕೂಡ ಕರೆದುಕೊಂಡು ಬಂದು ಮನುಷ್ಯನನ್ನ ಕಟಕಟೆಯಲ್ಲಿ ನಿಲ್ಲಿಸ್ತಾರೆ. ಆಗ ನಿಧಿಯು ಕೂಡ ಮನೀಶ್ ಬಗ್ಗೆ ಇವರೇ ನೋಡಿ ಆ ಟ್ಯಾಬ್ಲೆಟನ್ನು ಎಕ್ಸ್ಚೇಂಜ್ ಮಾಡಿದ್ದು ಅಂತ ಹೇಳಿ ಮನೀಶ್ನ ಹೆಸರನ್ನು ಹೇಳ್ತಾರೆ. ಆಗ ಇವನೇ ಟ್ಯಾಬ್ಲೆಟ್ ಚೇಂಜ್ ಮಾಡ್ದ ಅಂತ ಏನು ಸಾಕ್ಷಿ ಇದೆ ನಿಮ್ಮ ಹತ್ರ ಅಂತ ಇಲ್ಲಿ ಹೇಳ್ತಾರೆ. ಆಗ ಅವರೇ ಆ ಸಾಕ್ಷಿಯನ್ನು ಒಪ್ಕೊಂಡಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಜಡ್ಜವರು ಕೂಡ ಮನುಷ್ಯನನ್ನ ಕೇಳ್ತಾರೆ, ಹೌದಾ, ನೀವೇ ಆ ರೀತಿಯಾಗಿ ಟ್ಯಾಬ್ಲೆಟ್ ಚೇಂಜ್ ಮಾಡಿದ್ದ, ಇದಕ್ಕೆಲ್ಲ ನಿಮಗೆ ಯಾರು ಸಪೋರ್ಟ್ ಮಾಡಿದ್ರು ಅಂತ ಇಲ್ಲಿ ಕೇಳ್ತಾರೆ. ಆಗ ಮನುಷ್ಯನವರು ಕೂಡ ಏನು ಉತ್ತರ ಹೇಳದೆ ಸುಮ್ಮನೆ ತಲೆಯನ್ನು ಬಗ್ಸ್ಕೊಂಡಿರ್ತಾರೆ. ಆಗ ನಿಧಿ ಅವರು ಕೂಡ ಹೇಳ್ತಾರೆ, ನೋಡಿ ಜಡ್ಜ್ ಮೇಡಮ್, ಇವರು ತಲೆ ಬಗ್ಸಿದ್ದಾರೆ ಅಂದರೆ ಇವರು ತಪ್ಪು ಮಾಡಿದ್ದಾರೆ ಅಂತಾನೆ ಅರ್ಥ, ಇವರು ತನ್ನ ತಪ್ಪನ್ನು ಒಪ್ಕೊಂಡಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಆ ಕಡೆ ಇರುವ ಲಾಯರು ಕೂಡ ಹೇಳ್ತಾರೆ, ಅವರು ಎಕ್ಸ್ಚೇಂಜ್ ಮಾಡಿರ್ಬೋದು, ಆದರೆ ಇಲ್ಲಿ 3 ಜನ ಸತ್ತಿದ್ದಾರಲ್ಲ, ಅದಕ್ಕೇನು ಹೇಳ್ತೀರಾ ಅಂತ ಇಲ್ಲಿ ಹೇಳ್ತಾರೆ. ಆಗ ನಿಧಿ ಅವರು ಕೂಡ ಅವರು ಸತ್ತಿಲ್ಲ, ಅವರಾಗೆ ಇಲ್ಲಿ ಬಂದಿದ್ದಾರೆ, ಅವರೇ ಸಾಕ್ಷಿ ಹೇಳ್ತಾರೆ, ಆ 3 ಜನ ಇವರೇ ಅಂತ ಹೇಳಿ ಅವರನ್ನು ಕೂಡ ಇಲ್ಲಿ ಕಟಕಟೆಯಲ್ಲಿ ನಿಲ್ಲಿಸ್ತಾರೆ. ಆಗ ಆ 3 ಜನ ಹೆಂಗಸರು ಕೂಡ ಹೇಳ್ತಾರೆ, ಇಲ್ಲ, ಕರ್ಣ ಸರು ತುಂಬಾನೇ ಒಳ್ಳೆಯವರು, ಅವರು ನಮಗೆ ಯಾವುದೇ ತೊಂದರೆ ಆಗದ ಹಾಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಹಾಗೆ ನಮ್ಮ ಮಕ್ಕಳು ಕೂಡ ಎಂತೆ ಕಂಡೀಷನಲ್ಲಿದ್ದರೂ ಕೂಡ ಅವರು ಚೆನ್ನಾಗಿ ಅವರು ಟ್ರೀಟ್ಮೆಂಟ್ ಮಾಡಿ ನಮ್ಮ ಮಕ್ಕಳನ್ನು ಬದುಕಿಸಿದ್ದಾರೆ. ಆದರೆ ನಾವು ಕೂಡ ಅವರಿಗೆ ತುಂಬಾ ಮೋಸ ಮಾಡಿಬಿಟ್ವಿ. ಹಣದ ಆಸೆಗಾಗಿ ನಾನು ನನ್ನ ಗಂಡ ಸೇರಿ ಅವರ ಜೊತೆ ಕೈ ಸೇರಿಸಿಬಿಟ್ವಿ. ಆದರೆ ಕರ್ಣ ಸರ್ ನಮಗೆ ಯಾವುದೇ ರೀತಿ ಎಕ್ಸ್ಪೈರಿ ಡೇಟ್ ಆದ ಮಾತ್ರೆಯನ್ನು ಕೊಟ್ಟಿಲ್ಲ, ಹಾಗೆ ನಮಗೆ ಏನೂ ಕೂಡ ಆಗಿಲ್ಲ, ನಾವು ಚೆನ್ನಾಗಿದ್ದೇವೆ ಅಂತ ಹೇಳಿ ಅವರೆಲ್ಲರೂ ಕೂಡ ಅಲ್ಲಿ ಹೇಳ್ತಾರೆ. ಹಾಗೆ ಆ ಜಡ್ಜು ಕೂಡ ಅದೆಲ್ಲ ಕೂಡ ಎಲ್ಲ ರೀತಿಯ ಸಾಕ್ಷಿಗಳನ್ನು ಕೇಳಿ ಈ ಕಡೆ ಮನುಷ್ಯನನ್ನ ಕೇಳ
ಕೇಳ್ತಾರೆ. ನಿಮಗೆ ಈ ರೀತಿ ಮಾಡಲಿಕ್ಕೆ ಯಾರು ನಿಮಗೆ ಹೇಳಿದ್ದು ಅಂತ ಹೇಳಿ ಈ ಕಡೆ ಕೇಳ್ತಾ ಇರ್ತಾರೆ. ಆಗ ನಿಧಿ ಅವರು ಕೂಡ ಇಲ್ಲಿ ನಿಮಗೆ ಯಾರು ಈ ರೀತಿಯಾಗಿ ನಿಮ್ಮ ಹಿಂದೆ ಯಾರಿದ್ದಾರೆ, ಯಾರು ನಿಮಗೆ ಈ ರೀತಿ ಮಾಡಲಿಕ್ಕೆ ಹೇಳಿದ್ದು, ಬಾಯ್ ಬಿಡಿ ಅಂತ ಹೇಳಿ ಇಲ್ಲಿ ಕೇಳ್ತಾ ಇರ್ತಾರೆ. ಆಗ ಈ ಕಡೆ ಮನೀಶ್ ಅವರು ಕೂಡ ಈ ಕಡೆ ನಯನತಾರ ಅವರನ್ನು ನೋಡ್ತಾರೆ. ಆಗ ನಯನತಾರ ಅವರು ಕೂಡ ಕೈ ಮುಗಿದು ನಮ್ಮ ಹೆಸರು ಮಾತ್ರ ಹೇಳ್ಬೇಡ ಅಂತ ಹೇಳಿ ಸನ್ನೆ ಮಾಡ್ತಾ ಇರ್ತಾರೆ. ಹಾಗೆ ಮನೀಶ್ ಅವರು ಕೂಡ ಹೇಳ್ತಾರೆ, ಇದನ್ನೆಲ್ಲ ನಾನೇ ಮಾಡಿದ್ದು, ಕರ್ಣ ಅವರ ಹೆಸರನ್ನು ಕೆಡಿಸ್ಬೇಕಂತ ನಾನೇ ಮಾಡಿದ್ದು ಅಂತ ಹೇಳಿ ಅವರು ಒಪ್ಕೊಳ್ತಾರೆ. ಹಾಗೆ ಈ ಕಡೆ ಜಡ್ಜ್ ಅವರು ಕೂಡ ಎಲ್ಲ ಸಾಕ್ಷಿಗಳನ್ನು ಕೂಡ ಕಲೆಕ್ಟ್ ಮಾಡಿ ಮತ್ತು ಕರ್ಣ ಅವರನ್ನು ಅಪರಾಧಿ ಎಂದು ಅವರು ಬಿಡ್ತಾರೆ. ಮತ್ತು ಈ ಕಡೆ ಮನೀಶ್ನನ್ನು ಕೂಡ ಜೀವಾವಧಿ ಶಿಕ್ಷೆಗೆ ಈ ಕಡೆ ಒಳಪಡಿಸ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಈ ಕಡೆ ನಿತ್ಯ ಮತ್ತು ನಿಧಿ ಕುಟುಂಬದವರೆಲ್ಲರೂ ಕೂಡ ಕರ್ಣ ಅಪರಾಧಿ ಎಂದು ಬಿಡುಗಡೆ ಆಗಿದ್ದು ಅವರಿಗೆ ಖುಷಿಯಾಗುತ್ತೆ. ಮತ್ತು ಕರ್ಣ ಅವರು ಕೂಡ ಎಲ್ಲರಿಗೂ ಕೂಡ ಥ್ಯಾಂಕ್ಸನ್ನು ಹೇಳ್ತಾರೆ. ಹಾಗೆ ಕರ್ಣ ಸರ್ ಅವರು ಕೂಡ ಈ ಕಡೆ ಅವರ ವಸಿಷ್ಠ ಹಾಸ್ಪಿಟ್ಲು ಸೀಲ್ ಆಗಿದ್ದು ಕೂಡ ಎಲ್ಲ ಕೂಡ ಅವರ ಕೈಗೆ ಬರ್ತದೆ ಅಂತಲೇ ಹೇಳ್ಬೋದು. ಮತ್ತು ರಮೇಶ್ ಅವರು ಕೂಡ ಕೋರ್ಟಿಗೆ ಬಂದಿರೋದಿಲ್ಲ. ಈ ಕಡೆ ಕರ್ಣ ಅವರು ಕೂಡ ರಿಲೀಸ್ ಆಗ್ತಾರೆ ಅಂತ ಅವರಿಗೆ ಮೊದಲಿಗೆ ಗೊತ್ತಿರುತ್ತೆ. ಆಗ ಈ ಕಡೆ ಕರ್ಣ ಸರ್ ಬಂದ ತಕ್ಷಣ ಅವರಿಗೆ ಹೇಳ್ತಾರೆ, ನೀನು ಕೋರ್ಟಲ್ಲಿ ನೀನು ಅಪರಾಧಿ ಅಂತ ನಿರ್ಣಯ ಆದರೆ ನನಗೆ ಬೇಜಾರಾಗ್ತಿತ್ತು, ಆದರೆ ನೀನು ನಿರಪರಾಧಿ ಅಂತ ಬಿಡುಗಡೆ ಆಗಿದ್ದು ನನಗೆ ತುಂಬಾ ಖುಷಿಯಾಗುತ್ತೆ. ಅದನ್ನು ನೋಡಲಿಕ್ಕೆ ನಾನು ಬರಲೇ ಇಲ್ಲ, ಆದರೆ ನೀನು ನಿರಪರಾಧಿ ಅಂತ ಹೊರಗಡೆ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅಂತ ಹೇಳಿ ಖುಷಿಯಿಂದ ಈ ಕಡೆ ಕರ್ಣ ಸರ್ ಅವರಿಗೆ ಹೇಳ್ತಾ ಇರ್ತಾರೆ. ಆದರೆ ಕರ್ಣ ಅವರಿಗೆ ಅವರ ಮನಸ್ಸಿನಲ್ಲಿ ಗೊತ್ತಿರುತ್ತೆ, ಇದೆಲ್ಲ ಕುತಂತ್ರ ಮಾಡಿರೋದು ಇವರೇ ಅಂತ ಹೇಳಿ ಈ ಕಡೆ ಕರ್ಣ ಅವರು ಕೂಡ ಇಲ್ಲಿ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಮತ್ತು ರಮೇಶ್ ಅವರು ಕೂಡ ನೀನು ನಿರಪರಾಧಿಯಾಗಿ ಬಂದಿದ್ದು ನನಗೆ ತುಂಬಾ ಖುಷಿಯಾಯಿತು, ಹಾಗೆ ನಮ್ಮ ಹಾಸ್ಪಿಟ್ಲು ಕೂಡ ನಮಗೆ ತಿರುಗಿ ಸಿಕ್ಕಿತಲ್ಲ ಅದೇ ನನಗೆ ಒಂದು ಖುಷಿ, ಇಲ್ಲ ಅಂದರೆ ನಾನು ಏನಾಗುತ್ತೋ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ. ಕರ್ಣ ಸರ್ ಅವರಿಗೆ ಕೂಡ ಧಿಕ್ಕಾರ ಹಾಕಿದ ಎಲ್ಲ ಜನಗಳು ಕೂಡ ಈ ಕಡೆ ಕರ್ಣ ಸರ್ ಹತ್ರ ಬಂದು ಅವರಿಗೆ ಕ್ಷಮೆಯನ್ನು ಕೇಳ್ತಾರೆ. ಹಾಗೆ ಈ ಕಡೆ ಕರ್ಣ ಅವರು ಕೂಡ ಹೇಳ್ತಾರೆ, ಇದು ನನ್ನದಲ್ಲ, ಇದು ಸತ್ಯದ ಪರವಾಗಿ ನಿಂತ ಜಯವಾಗಿದೆ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ. ನನ್ನಿಂದ ಯಾವ ಪ್ರಾಣ ಹೋಗಲಿಲ್ಲ ಅಲ್ಲ, ಅದೇ ನನಗೆ ಖುಷಿಯಾಗಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ. ಮತ್ತು ಕರ್ಣ ಅವರು ಕೂಡ ಅವರ ಹಾಸ್ಪಿಟ್ಲನ್ನು ನೋಡಬೇಕು ಅಂತ ಅಲ್ಲಿಂದ ಓಡೋಡಿ ಬರ್ತಾರೆ. ಮತ್ತು ಈ ಕಡೆ ರಮೇಶ್, ನಯನತಾರ, ಸಂಜಯ್ ಅವರು ಕೂಡ ಅಣ್ಣ ನಾವೇನು ಮಾಡಿದ್ರು ಇವನು ಮತ್ತೆ ಬಂದ್ಬಿಟ್ಟ ಅಲ್ಲ, ಇವರಿಗೆಲ್ಲ ಸಪೋರ್ಟ್ ಮಾಡ್ತಿರೋ ನಿತ್ಯ ಮತ್ತು ನಿಧಿನ ನಾವು ಆದಷ್ಟು ಬೇಗ ಅವನಿಂದ ದೂರ ಮಾಡಬೇಕು ಅಂತ ಹೇಳಿ ಈ ಕಡೆ ನಯನತಾರ ಅವರು ಕೂಡ ಹೇಳ್ತಾ ಇರ್ತಾರೆ. ಆಗ ರಮೇಶ್ ಅವರು ಕೂಡ ಅದಕ್ಕೆಲ್ಲ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ, ಅದನ್ನು ಮಾಡಲೇಬೇಕು ಅಂತ ಹೇಳಿ ಈ ಕಡೆ ರಮೇಶ್ ಅವರು ಕೂಡ ಹೇಳ್ತಾ ಇರ್ತಾರೆ. ಮತ್ತು ಈ ಕಡೆ ಕರ್ಣ ಅವರು ಕೂಡ ಬಿಡುಗಡೆ ಆಗಿದ್ದು ಅವರಿಗೆ ಎಲ್ಲರಿಗೂ ಕೂಡ ತುಂಬಾ ಖುಷಿಯಾಗಿರುತ್ತೆ. ಮತ್ತು ಬಂಗಾರಿ ಅಮ್ಮ ಅವರು ಕೂಡ ಓಡಿ ಬಂದು ಕರ್ಣನನ್ನು ಅಪ್ಕೊಂಡು ಇದಕ್ಕೆ ಯಾರೆಲ್ಲ ಕಾರಣ ಆಗಿದ್ದಾರೋ ದೇವರು ನನ್ನ ಕಣ್ಣು ಮುಂದೆ ಅವರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ, ನೀನು ನಿರಪರಾಧಿ ಎಂದು ಬಿಡುಗಡೆ ಆದೆಲ್ಲ ಅಷ್ಟೇ ಸಾಕು, ಕರ್ಣ ಅವರನ್ನು ಮಾತ್ರ ಸುಮ್ಮನೆ ಬಿಡಬೇಡ ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಆಗ ಕರ್ಣ ಅವರು ಕೂಡ ಕೋಪದಿಂದ ಹೌದು ಬಂಗಾರಿ, ಅವರನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಕಂಡು ಹಿಡಿತೀನಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು.